ನಮಸ್ಕಾರ ಸ್ನೇಹಿತರೆ, ಸೌಂದರ್ಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಇಂದಿನ ವಿಡಿಯೋದಲ್ಲಿ ಹನುಮಾನ್ ಚಾಲೀಸ್ ಬಗ್ಗೆ ತಿಳಿಯೋಣ. ಹನುಮಾನ್ ಚಾಲೀಸವೆಂದರೆ 40 ಪದ್ಯಗಳ ಭಕ್ತಿ ಪ್ರಧಾನ ಹಾಡು. ಅಂಜನಿ ಪುತ್ರನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಪ್ರತಿನಿತ್ಯ ಲಕ್ಷಕ್ಕೂ ಹೆಚ್ಚು ಜನರು ಇದನ್ನು ಪಠಿಸುತ್ತಾರೆ. ಅವರಲ್ಲಿ ನೀವು ಒಬ್ಬರಾಗಿ ಅದರಲ್ಲಿ ಅಡಗಿರುವ ಸತ್ವದ ಮಹತ್ವವನ್ನು ತಿಳಿಯಲಿ ಎಂಬುದೇ ನಮ್ಮ ಈ ಪ್ರಯತ್ನ. ಹನುಮಾನ್ ಚಾಲೀಸವನ್ನು ಬೆಳಗ್ಗೆ ಹಾಗೂ ಸಂಜೆ ಪಠಿಸಬಹುದು. ಹನುಮಾನ್ ಚಾಲೀಸವನ್ನು ಓದಲು 10 ನಿಮಿಷಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಎಲ್ಲ 40 ಪದ್ಯಗಳನ್ನು ಎಲ್ಲರಿಗೂ ಓದಲು ಸಾಧ್ಯವಾಗದಿದ್ದರೆ ತಮ್ಮ ಅಗತ್ಯಗಳಿಗೆ ತಕ್ಕಂತೆ ಕೆಲವು ಪದ್ಯಗಳನ್ನು ಆಯ್ದುಕೊಂಡು ಓದಬಹುದು. ಇಂದು ಹನುಮಾನ್ ಚಾಲೀಸವನ್ನು ಪಠಿಸುವುದರ ಪ್ರಯೋಜನವೇನು? ನಾವೇಕೆ ಹನುಮಾನ್ ಚಾಲೀಸವನ್ನು ಪಠಿಸಬೇಕು ನೋಡೋಣ. ಚಾಲೀಸ್ ಪಠಿಸುವುದರಿಂದ ಶನಿಯ ದುಷ್ಪರಿಣಾಮವನ್ನು ಕಡಿಮೆ ಮಾಡುತ್ತದೆ. ದಂತಕಥೆಗಳ ಪ್ರಕಾರ ಭಗವಾನ್ ಶನಿಯನ್ನು ಶನಿಗ್ರಹದ ಅಧಿಪತಿ ಎಂದು ಕರೆಯಲಾಗುತ್ತದೆ. ಬ್ರಹ್ಮಾಂಡವೇ ಶನಿಯನ್ನು ನೋಡಿ ಹೆದರಿದರೆ ಶನಿಯು ಹನುಮಂತನ ನೋಡಿ ಹೆದರುತ್ತಾನೆ. ಆದ್ದರಿಂದ ಶನಿ ದೋಷದಿಂದ ಮುಕ್ತರಾಗಲು ಹೆಚ್ಚಾಗಿ ಹನುಮಾನ್ ಮಂತ್ರಗಳನ್ನು ಪಠಿಸಬೇಕು. ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ 7 ಶನಿ ದೋಷದ ಪರಿಣಾಮವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಕುಂಡಲಿಯಲ್ಲಿ ಶನಿಯ ದುಷ್ಪರಿಣಾಮವನ್ನು ಎದುರಿಸುತ್ತಿರುವವರು ಶಾಂತಿ ಮತ್ತು ಸಮೃದ್ಧಿಗಾಗಿ ವಿಶೇಷವಾಗಿ ಶನಿವಾರದಂದು ಹನುಮಾನ್ ಚಾಲೀಸವನ್ನು ಪಠಿಸಬೇಕು. ಶ್ರೀ ಗುರು ಚರಣ ಸರೋಜ ರಜ ನಿಜಮನು ಮುಕುರು ಸುಧಾರಿ ಭರನಹು ರಘುವರ ವಿಮಲ ಜಶು ಚೋಧಾಯ ಕುಫಲಚಾರಿ. ಶ್ರೀ ಗುರು ಚರಣ ಕಮಲಗಳ ಧೂಳಿನಿಂದ ನನ್ನ ಮನರೂಪಿ ಕನ್ನಡಿಯನ್ನು ಸ್ವಚ್ಛ ಮಾಡಿಕೊಂಡು ಧರ್ಮ ಅರ್ಥ ಕಾಮ ಮೋಕ್ಷವೆಂಬ ಚತುರ್ವಿಧ ಪುರುಷಾರ್ಥರು ಫಲಗಳನ್ನು ದಯಪಾಲಿಸುವಂತಹ ರಘುವರನ ನಿರ್ಮಲವಾದ ಯಶಸ್ಸನ್ನು ವರ್ಣಿಸಿ ಹಾಡುತ್ತೇನೆ. ಬುದ್ಧಿಹೀನ ತನು ಜಾನಿಕೈ ಸುಮಿರೋ ಪವನ ಕುಮಾರ ಬಲ ಬುದ್ಧಿ ವಿದ್ಯಾ ದೇಹೋ ಮೋಹಿ ಹರವು ಕಲೇಶ ವಿಕಾರ. ಹೇ ಪವನ ಕುಮಾರ, ನನ್ನ ಪ್ರಾರ್ಥನೆಯನ್ನು ಕೇಳು. ಬುದ್ಧಿಹೀನನಾದ ನನಗೆ ಒಳ್ಳೆಯ ಬುದ್ಧಿಯನ್ನು ಕರುಣಿಸು. ಬಲ ಬುದ್ಧಿ ಜ್ಞಾನ ಇತ್ಯಾದಿಗಳನ್ನು ಕೊಟ್ಟು ಅಜ್ಞಾನ ಕ್ಲೇಶ ಭ್ರಮರಾಗ ದ್ವೇಷಾದಿ ಪಂಚಕ್ಲೇಶಗಳನ್ನು ಮತ್ತು ಜನನ ಮರಣಾದಿ 6 ವಿಕಾರಗಳನ್ನು ಹೋಗಲಾಡಿಸು. ಜಯ ಹನುಮಾನ್ ಜ್ಞಾನ ಗುಣ ಸಾಗರ ಜಯ ಕಪೀಶ ತಿಹುಲೋಕ ಉಜಾಗರ. ಹೇ ಹನುಮಂತ, ನಿನ್ನ ಜ್ಞಾನ ಹಾಗೂ ಗುಣಗಳ ಸಾಗರ. ಲೈ ಕಪಿವರ, ನಿನ್ನ ತೇಜಸ್ಸಿನ ಪ್ರಕಾಶದಿಂದ 3 ಲೋಕಗಳು ಶೋಭಾಯಮಾನವಾಗಿವೆ. ನಿನಗೆ ಜಯವಾಗಲಿ. ರಾಮದೂತ ಅತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತನಾಮ. ಓ ರಾಮದೂತ, ನೀನು ಅತುಲನೀಯ ಪರಾಕ್ರಮದ ನೆಲೆಯಾಗಿರುವೆ. ವಾಯುಪುತ್ರವೆಂಬ ಹೆಸರು ಪಡೆದಿರುವ ಅಂಜನಾದೇವಿ ಮಗನಾದ ಆಂಜನೇಯನೇ, ನಿನಗೆ ವಂದನೆ. ಮಹಾವೀರ ವಿಕ್ರಮ ಭಜರಂಗಿ ಕುಮುತ ನಿವಾರ ಸುಮತಿಗೆ ಸಂಗಿ. ಓ ಕಪೀಶ್ವರ, ನೀನು ಮಹಾನ್ ವೀರ ಮಹಾಪರಾಕ್ರಮಿ ಮತ್ತು ನಿನ್ನ ಶರೀರ ವಜ್ರದಂತೆ ಬಳೆಯುತವಾಗಿದೆ. ನೀನು ದುರ್ಬುದ್ಧಿಯನ್ನು ನಾಶ ಮಾಡಿ ಸದ್ಬುದ್ಧಿಯುಳ್ಳವರ ಸಂಗವನ್ನು ದೊರಕಿಸಿಕೊಡುವೆ. ನಿನಗೆ ಸಾಷ್ಟಾಂಗ ವಂದನೆ. ಸ್ನೇಹಿತರೆ, ಮುಂದಿನ ಸಾಲು ಹಾಗೂ ಅದರ ಅರ್ಥ ಮುಂಬರುವ ವಿಡಿಯೋದಲ್ಲಿ ತಿಳಿಯೋಣ. Surrender to God, experience the essence of spirit.